ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೇನು ಮಾಡಬೇಕು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನನ್ನನ್ನು ನೀವೆಲ್ಲರೂ 42 ವರ್ಷದಿಂದ ಬೆಳೆಸಿದ್ದೀರ ಕನ್ನಡ ಇಂಡಸ್ಟ್ರಿ ಒಳಗಡೆ. ಸೊ ಇವತ್ತು ನನ್ನ ಮಗ ಹೀರೋ ಆಗಿದ್ದಾನೆ. ಸೊ ಅವನಿಗೂ ನೀವೆಲ್ಲರೂ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಚಿತ್ರ ಮಾಡೋದಕ್ಕೆ ಆ್ಯಕ್ಚುಲಿ ನನಗೆ ಅವನು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಅವನ ಒಳಗಡೆ ಒಂದು ಎನರ್ಜಿ ಇತ್ತು. ಬಟ್ ನಾನು ಏನೇ ಕೇಳಕ್ಕೆ ಹೋದಾಗಲೂ ಅವನು ನಾನು ಮಾಡ್ತೀನಿ ಅಂತಿದ್ದ. ಸೊ ನನಗೆ ಏನಪ್ಪ ಹೊಸ ಹುಡುಗರುಗಳು ಸ್ಕ್ರೀನ್ ಮೇಲೆ ಮುಂದೆ ಬಂದರೆ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ನಾವೆಲ್ಲ ಅನುಭವಿಸಿದ್ದೀವಿ, ನೋಡಿರ್ತೀವಿ. ಸೊ ಅದನ್ನು ನಾನು ಇವನು ಒಂದೇ ಸಲ ನಾನು ಆ್ಯಕ್ಟ್ ಮಾಡಬೇಕು ಅಂತ, ಅದು ಅಲ್ಲದೆ ತುಂಬ ಹೇಳ್ತಾನೆ ಇರ್ತಾನೆ. ಬಟ್ ಇವನ ಮೇಲೆ ಇನ್ವೆಸ್ಟ್ ಮಾಡೋ ಅಂಥ ಪ್ರೊಡ್ಯೂಸರ್ಸ್ ಬೇಕು. ಸೊ ನಾವೇನೇ ಅಂದ್ಕೊಂಡ್ರೂ ಅದನ್ನು ಮಾಡೋವಂಥ ಪ್ರೊಡ್ಯೂಸರ್ಸ್ ಬೇಕು. ಸೊ ನಾನು ಆಯಿತು ಅಂತ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅವನ ಮೇಲೆ ನಂಬಿ ದುಡ್ಡು ಹಾಕುವಂಥ ಒಬ್ಬ ಪ್ರೊಡ್ಯೂಸರ್ಸ್ ಬೇಕಾಗಿತ್ತು. ಅದು ಗಾಡ್ ಗ್ರೇಸ್ ನಮ್ಮ ಶ್ರೀನಿವಾಸ್ ಕುಮಾರ್ ಅವರಿಂದ ನಮ್ಮ ನಟರಾಜ್ ಸರ್ ಪರಿಚಯ ಆಯಿತು. ಸೊ ಅವ್ರ ಮೇಲೆ ನಾನು ಏನಕ್ಕೆ ಅವ್ರನ್ನ ಇದು ಮಾಡ್ತೀನಿ ಅಂದರೆ, ನಿರ್ಮಾಪಕರು ಅಂದಾಗ ಅಳೆದು ತೂಗ್ತಾರೆ. ಫಸ್ಟು ಒಬ್ಬ ಹೀರೋನ ಕರೆಸ್ಬಿಟ್ಟು ಅವನ್ನ ನೀನು ಡ್ಯಾನ್ಸ್ ಮಾಡು, ಫೈಟ್ ಮಾಡು, ಡೈಲಾಗ್ ಹೇಳು, ಹಿಂಗೆ ಬಾ ಹಂಗೆ ಬಾ. ಸೊ ಅವನ್ನ ಶೋಷಣೆ ಮಾಡೋದೇ ಜಾಸ್ತಿ ಆಗಿರುತ್ತೆ, ಕೆಲಸ ಕೊಡ್ಸೋದಕ್ಕಿಂತ ಹೆಚ್ಚಾಗಿ. ಸೊ ನಟರಾಜ್ ಸರ್ ಆ ವಿಷಯದಲ್ಲಿ ಅವ್ನು ಬರೀ ಫೋಟೋ ನೋಡಿ ಹೇಳ್ಬಿಟ್ರು ಅಷ್ಟೇ. ಸೊ ಆಯಿತು ಸರ್ ಹುಡುಗನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಸಾಂಗ್ ರೆಕಾರ್ಡಿಂಗ್ ದಿನ ಬಂದು ಅವತ್ತು ಅವ್ನ ಮುಖ ನೋಡಿದ್ರು. ಅಲ್ಲಿವರೆಗೂ ಅವ್ರಿಗೆ ಅವ್ನ ಮುಖನ ನೋಡಲಿಲ್ಲ. ನಾನು ಅಜಯ್ ಕುಮಾರ್ ಮಗನ, ಓಕೆ ಅವ್ನ ಕೈಲಿ ಆ್ಯಕ್ಟ್ ಮಾಡಿಸೋಣ ಅಂತ ಅಷ್ಟೇ ಹೇಳಿದ್ರು. ಸೊ ಅಂಥ ಒಬ್ಬ ಪ್ರೊಡ್ಯೂಸರ್ ನಂಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೆಕ್ಸ್ಟು ನನಗೆ ಶ್ರೀನಿವಾಸ್ ಕುಮಾರು ನನಗೊಂಥರ ಫ್ರೆಂಡ್ ಇದ್ದಂಗೆ. ಅವ್ರು ಆ್ಯಕ್ಚುಲಿ ಪ್ರೀವಿಯಸ್ ಒಂದು ಪಿಕ್ಚರಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಹಂಗಾಗಿ ಶ್ರೀನಿವಾಸ್ ಕುಮಾರ್ ಮೇಲೆ ನನಗೆ ಒಂದು ಪ್ರೀತಿ ವಿಶ್ವಾಸ ಎರಡೂ ಇದೆ. ನನಗೇನು ಬೇಕಾದರೂ ನನಗೆ ಹಿಂಗೆ ಬೇಕು ಅಂತ ಕೇಳಿದ್ರು ಅವ್ರು ಅದನ್ನು ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಅವ್ರಿಗಿತ್ತು. ಆ ಥರ ಆಮೇಲೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ತುಂಬ ವಿಷಯಗಳನ್ನ ನಾವು ಇಬ್ಬರು ಚರ್ಚೆ ಮಾಡಿ ಹಿಂಗೆ ಮಾಡಬೇಕು ಅಂತ ಬಂದಾಗಲೂ ಪಾಪ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡೇ ಮಾಡಿಕೊಟ್ರು. ಸೊ ಅದು ಒಂದು ನನಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಸಂಗೀತ ನಿರ್ದೇಶಕರು ಶಶಿಕುಮಾರ್ ಅಂತ. ಸೊ ಅವರು ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಿದ್ರು. ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವ್ರ ಬಗ್ಗೆ ಒಂದಷ್ಟು ಹೇಳ್ಕೊಂಡ್ರು. ಸೊ ಹೇಳ್ಕೊತಿದ್ದಂಗೆ ನನಗೊಂದಷ್ಟು ಟೆಸ್ಟ್ ಮಾಡಬೇಕಾಗಿತ್ತು ಅವ್ರ ಹತ್ರ. ಅವರ ಎಲ್ಲ ಒಂದಷ್ಟು ತೋರಿಸಿದ್ರು ನನಗೆ ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಸೊ ಇಮಿಡಿಯೇಟಾಗಿ ನಾನು ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೆ ಹೇಳಿದ ತಕ್ಷಣ ಅವರು ಓಕೆ ಮಾಡಿದ್ರು. ಸೊ ಶಶಿಕುಮಾರ್ ಹಿಂಗಾದರು. ಇನ್ನು ಜನಾರ್ದನ್ ಬಾಬು ಅಂತೂ, ನಾನು ಜನಾರ್ದನ್ ಬಾಬು ತುಂಬ ಅಂಜದ ಗಂಡು ಅಂತ ಒಂದು ಪಿಕ್ಚರ್ ಒಳಗೆ ಅವರು ಅಸಿಸ್ಟೆಂಟ್ ಆಗಿದ್ದರು, ನಾನು ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೆ. ಆವತ್ತಿಂದ ಪರಿಚಯ. ಸೊ ಹಂಗಾಗಿ ನನಗೆ ಜನಾರ್ದನ್ ಬಾಬು ಜೊತೆ ನಾನು ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಸೊ ಈ ಥರ ಟೀಮ್ ಇದಾಗಿ ಟೋಟಲ್ ಆಗಿ ಸಿನಿಮಾ ನಮಗೆ ಒಂದು ಸಿನಿಮಾ ಅಂತ ಬಂದಾಗ, ಒಂದು ಹೊಸ ಹುಡುಗನ ಸಿನಿಮಾ ಅಂತ ಬಂದಾಗ, ನೀವೆಲ್ಲೂ ಸಿನಿಮಾ ನೋಡಿದಾಗ ಇದು ಹೊಸ ಹುಡುಗನ ಸಿನಿಮಾ ಎಲ್ಲ ಹೊಸಬ್ರು ಸೇರಿ ಏನೋ ಮಾಡಿದ್ದಾರೆ ಅನ್ನೋ ಥರ ಅನಿಸಲ್ಲ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ದಾರೆ ಅನ್ಸೋ ನನ್ನ ಅನುಭವದ ಪ್ರಕಾರ ಇದೊಂದು ಎಕ್ಸ್ಪೀರಿಯನ್ಸ್ ಜನ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅನ್ನೋ ಥರ ಒಂದು ಫೀಲ್ ಇದೆ. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಗೆ ನನಗೆ ದೇವ್ರ ಥರ ಸಿಕ್ಕಿದ್ದು ಅಂದರೆ ನಮ್ಮ ಗೋಕುಲ್ರಾಜ್ ಸರ್. ಸೊ ಒಬ್ಬ ಹೊಸ ಹುಡುಗನಿಗೆ ನಿರ್ಮಾಪಕ ಎಷ್ಟು ಇಂಪಾರ್ಟೆಂಟೋ ಡಿಸ್ಟ್ರಿಬ್ಯೂಟ್ರು ಅಷ್ಟೇ ಇಂಪಾರ್ಟೆಂಟು. ಸೊ ಸಿನಿಮಾಗಳು ಸೋಲೋದು ಗೆಲ್ಲೋದು ಕೊನೆಗೆ ಡಿಸ್ಟ್ರಿಬ್ಯೂಟ್ರ್ ಕೈಯಲ್ಲೇ. ಪ್ರೊಡ್ಯೂಸರ್ ಪಾಪ ಕಷ್ಟಪಟ್ಟು ದುಡ್ಡು ಹಾಕಿ ಎಲ್ಲ ಮಾಡಿ ಕೊನೆಗೆ ತೊಗೊಂಬಂದು ಅವ್ರ ಕೈ ಕೊಡ್ತಾರೆ. ಅವ್ರನ್ನ ಅದನ್ನು ನಿಲ್ಲಿಸೋದು ಬಿಡೋ ಒಂದೇ ದಿನಕ್ಕೆ ಒಂದು ಪಿಕ್ಚರ್ ಅನೌನ್ಸ್ ಮಾಡಿರ್ತಾರೆ, ಹಿಂದೆನೇ ಮಾಲೆ ಬೇರೆ ಥಿಯೇಟ್ರ್ಗಳು ಅನೌನ್ಸ್ ಮಾಡಿಸಿರ್ತಾರೆ. ಸೊ ಇದು ನಾನು ಕಂಡುಕೊಂಡು ಸತ್ಯ ಸಿನಿಮಾ ಇಂಡಸ್ಟ್ರಿ ಒಳಗಡೆ. ಸೊ ಆ ವಿಷಯದಲ್ಲಿ ನನಗೆ ಗೋಕುಲ್ರಾಜ್ ಸರ್ ಸಿಕ್ಕಿದ್ರು. ಅವ್ರು ಬಂದು ಸಿನಿಮಾ ನೋಡ್ತೀನಿ ಅಂದರು. ಸಿನಿಮಾ ಫಸ್ಟೇ ಮಾತು ಹೇಳಿದ್ರು ನನಗೆ, ಅಜಯ್ ನಿಮಗೋಸ್ಕರ ಸಿನಿಮಾ ನೋಡ್ತೀನಿ, ನನಗೆ ಇಷ್ಟ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೊಬೇಡಿ ಅಂತ ಒಂದೇ ಮಾತು ನನಗೆ ಹೇಳಿದರು. ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದು ಸಿನಿಮಾ ಅರೇಂಜ್ ಮಾಡಿದೋ, ಬಂದರು, ನೋಡಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಅಜಯ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು. ಸೊ ಅವ್ರಿಗೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ನನ್ನ ಮಗ ಅಂತ ಹೇಳ್ಕೊಳಕ್ಕಿಂತ ಅವನ ಆ್ಯಕ್ಷನ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವರು ಸಿನಿಮಾ ಮಾಡೋದಕ್ಕೆ ಮೂಲ ಉದ್ದೇಶನೇ ಆ್ಯಕ್ಷನ್ ಎಪಿಸೋಡ್ 7 ಎಪಿಸೋಡ್ ಇದೆ ಆ್ಯಕ್ಷನ್ಸ್ ಪಿಕ್ಚರಲ್ಲಿ. ಸೊ ಈ ಚಿತ್ರದ ಹೈಲೈಟ್ಸ್ ಅದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಗೋಕುಲ್ರಾಜ್ ಸರ್ ಸಿಕ್ಕಿದ್ದು ನಮ್ಮ ಪುಣ್ಯ. ಸೊ ಹಂಗಾಗಿ 3ನೇ ತಾರೀಕು ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೀವು ನನಗೆ ಪ್ರೋತ್ಸಾಹ ಮಾಡ್ದಂಗೆ ಸೊ ನನ್ನ ಮಗನಿಗೂ ಪ್ರೋತ್ಸಾಹ ಮಾಡಿ. ಸೊ ಕನ್ನಡ ಇಂಡಸ್ಟ್ರಿ ಇವತ್ತು ಹೀರೋಗಳ ಕೊರತೆ ಇದೆ. ನನ್ನ ಮಗ ಅಂತ ಒಬ್ಬನಿಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು. ಸೊ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು 5-6 ಜನ ಹೀರೋಗಳು ಬೇಕು. ಯಾಕೆಂದರೆ ಸೀನಿಯರ್ಸ್ಗಳು ಯಾರೂ ನಿರ್ಮಾಪಕರು ಕೈ ಸಿಗ್ತಾ ಇಲ್ಲ.
ಸೊ ಹೊಸಬ್ರುಗಳಿಗೆ ಪಾಪ ತುಂಬ ಕೊರತೆ ಇರುತ್ತೆ. ಕತೆ ಚೆನ್ನಾಗಿದ್ರೆ ಡೈರೆಕ್ಟರ್ ಸರಿ ಇರಲ್ಲ, ಡೈರೆಕ್ಟರ್ ಸರಿ ಇದ್ರೆ ಪ್ರೊಡ್ಯೂಸರ್ ಸರಿ ಇರಲ್ಲ, ಪ್ರೊಡ್ಯೂಸರ್ ಸರಿ ಇದ್ರೆ ಡಿಸ್ಟ್ರಿಬ್ಯೂಟರ್ಗಳು ಸರಿ ಇರಲ್ಲ. ಈ ಥರ ತುಂಬ ಟ್ಯಾಲೆಂಟೆಡ್ಗಳು ಬರ್ತಾ ಇದ್ದಾವೆ. ಬಂದರೂ ಪಾಪ ಯಾರಿಗೂ ಸಪೋರ್ಟ್ಗಳು ಸಿಗ್ತಿಲ್ಲ ಕರೆಕ್ಟಾಗಿ ನಿಲ್ಲೋದಕ್ಕೆ ಇಂಡಸ್ಟ್ರಿ ಒಳಗಡೆ. ಸೊ ಅದು ನನ್ನ ಪುಣ್ಯ. ನಮ್ಮ ಸಿನಿಮಾದೊಳಗಡೆ ಈ ತಂಡಕ್ಕೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೈ ಜೋಡಿಸಿ ನಿಂತಿದ್ದಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ಸಿನಿಮಾದಲ್ಲಿ. ನನಗೂ ಆತ ಮಾತಾಡೋವಾಗ ನನ್ನ ಮಗ ಅಂತ ನಾನು ಹೊಗಳ್ಕೊತಾ ಇಲ್ಲ. ನಾನು ಹೇಳ್ತಿದ್ದೆ, ನಾನು ತುಂಬ ಸಲ ನಾನು ಏನು ಮಾಡ್ದಂಗೆ ಅವ್ನು ಹೇಳ್ದಂಗೆ ನಾನು ಜಾಸ್ತಿ ನೆಗೆಟಿವ್ನೇ ಮಾತಾಡೋದು ಜಾಸ್ತಿ. ಯಾರಿಗಾರ ಒಬ್ರಿಗೆ ಹೊಗಳಿದ್ರೆ ಅವ್ರ ಮೇಲೆ ಹೋಗ್ಬಿಡ್ತಾರೆ ಆಗ್ಲೇ, ನಾನೆಲ್ಲ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ ಅಂತ. ಸೊ ಅದು ನಾನು ಮನಸ್ಸಲ್ಲಿ ಇಟ್ಕೊಂಡೆ, ನಾನು ಏನೇ ಮಾಡಿದ್ರು ಅವನು ಹೆಂಗಿತ್ತು ಡ್ಯಾಡಿ ಅಂತ ಏನು ಕೇಳಿದ್ರು ಓಕೆ ಇನ್ನೂ ಮಾಡ್ಬೇಕಾಗಿತ್ತು ನೀನು ಅಂತ ಈ ಥರನೇ ಅವ್ನಿಗೆ ಹೇಳ್ಕೊಂಡೇ ಬಂದೆ. ಸೊ ಅವ್ನ ಶಕ್ತಿ ಮೀರಿ ಮಾಡ್ದ. ಬಟ್ ಅವ್ನು ಏನೇ ಹೇಳಕ್ಕೆ ಹೋದ್ರು, ನನಗೇನೇ ಒಂದು ಪಾತ್ರ ಹೇಳಿದ್ರು ಅದು ನಾನು ಮಾಡ್ತೀನಿ ಅಂತ. ನನಗೆ ಏನಪ್ಪ ಇವನು ಇಷ್ಟೊಂದು ಹೆಂಗೆ ಮಾಡ್ತಾನೆ ಅಂತ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಅವನಲ್ಲಿ ಯಾವುದೋ ಒಂದು ಅಗಾಧವಾದ ಶಕ್ತಿ ಒಳಗಿದೆ ಅಂತ. ಎಂಥ ಪಾತ್ರನೂ ನಿಭಾಯಿಸಬಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು ನನಗೆ ಈ ಸಿನಿಮಾದಲ್ಲಿ ಬಂತು ಒಂದು ಪಿಕ್ಚರ್ ನೋಡಿದ್ಮೇಲೆ. ಸೊ ನನ್ನ ಮಗಳನ್ನ ನಾನು ಜಾಸ್ತಿ ಹೊಗಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಈ ಸಿನಿಮಾನ ನೋಡಿ ಅವನಿಗೂ ಬೆನ್ತಟ್ಟಿ. ಸೊ ನನಗೆ 42 ವರ್ಷ ಕನ್ನಡ ಇಂಡಸ್ಟ್ರಿ ಅನ್ನ ಹಾಕಿದೆ. ನೀವೆಲ್ಲರೂ ನಮ್ಮನ್ನ ಬೆನ್ತಟ್ಟಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಸೊ ನನ್ನ ಮಗನಿಗೂ ಅದೇ ಥರ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಿಮ್ಮನ್ನೆಲ್ಲರೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.